ಎಲ್ಲ ವೀಕ್ಷಕರಿಗೆ ಮತ್ತು ರೈತರಿಗೆ ನನ್ನ ನಮಸ್ಕಾರಗಳು. ನೋಡಿ ಈ ದಿನ ಬಂದುಬಿಟ್ಟು ಕ್ಯಾಲ್ನೂರು, ಇದು ಯಾವ್ರಣ ಕರೇನಹಳ್ಳಿ ಹತ್ರ ಇದ್ದೀನಿ. ಅವ್ರ ತೋಟದಲ್ಲಿ ಇದೆ ನೋಡಿ. ಇವರೇ ನಾನು ಇದು ದೇಸಿ ತಳಿ ಸೇಮ್ ನಮ್ಮ ಇದರಲ್ಲೂ ಬರೋದು ನೋಡಿ. ಇಲ್ಲಿ ಇದು ಸ್ಟೆಮ್, ಇದನ್ನು ಡೆವಲಪ್ ಮಾಡ್ಕೊಳ್ಳಿ ಅಂತ ಕಾಯಿ ಕಿತ್ತಿ ಅಂತ ಹೇಳ್ತೀವಿ. ಅದಕ್ಕೆ ನೋಡಿ ಸ್ಟೆಂಪಿಗೆ ಗಟ್ಟಿ ಇದ್ದರೆ ತಾನೇ. ನೋಡಿ ಹೆಂಗಿದೆ, ಎಷ್ಟು ಕಾಯಿ ಬಂದಿದೆ ನೋಡಿ. 1 2 ನೋಡಿ. ಇದು ಹಂಗೆ ಬಿಟ್ಟರೆ ನಿಮಗೆ 20 kg ಆಗ್ತದೆ. ಅದಕ್ಕೋಸ್ಕರ ನಾಟಿ ಮಾಡ್ಕೊಂಡು ರೈತರಿಗೆ ನನ್ನ ವಿನಂತಿ ಏನಂದರೆ, ದಯವಿಟ್ಟು ಕಿತ್ಬಿಡಿ. ನೋಡಿ ಇದೇ ರೀತಿಯಲ್ಲಿ ಬರೋದು. ಇದು ಕಾಂಡ, ಇದು ಬಂದುಬಿಟ್ಟು ಇಲ್ಲಿ ಕಾಯಿ ಬರೋದು ನೋಡಿ. ಇದು ದೇಸಿ ತಳಿ, ಇದು ವರ್ಷಕ್ಕೊಂದು ಸಲ ಬರೋದು. ನಮ್ಮದೇನಿದೆ ಅಂದರೆ ವರ್ಷ ಎಲ್ಲ ಬರ್ತದೆ, ಮಳೆ ಬಿದ್ದಾಗ ಮಾತ್ರ ಬರೋಲ್ಲ. ಇನ್ನೊಂದು ಸಲ ನಮ್ಮ ರೈತರಿಗೆ ಏನು ಹೇಳ್ತಾ ಇದ್ದೀನಿ, ನಾಟಿ ಮಾಡಿಕೊಡ್ರು ಕಾಯಿಗಳು ಬಂದರೆ ಸಾಕು, ಕಿತ್ತು ಬಿಸಾಕಿ ದಯವಿಟ್ಟು. ಆವಾಗ ನಿಮಗೆ 30 ವರ್ಷ ಒಳ್ಳೆ ಬೆಳೆ ಆಗ್ತದೆ. ಅದೇನೋ ಹೇಳ್ತಾರಲ್ಲ ಚೆನ್ನಾಗಿದೆ ಅಂತ ಬಿಟ್ಕೊಂಡು ಇದ್ದರೆ ಅದು ಏನಾಗಲ್ಲ, ಅದು ಸೂಟೇಬಲ್ ಅಲ್ಲ. ಅದು ಕರೆಕ್ಟಾಗಿ ನಾವು ಹೇಳ್ದಂಗೆ ಕೇಳಿ ನಿಮಗೆ ಒಳ್ಳೆ ಆದಾಯ ಆಗ್ತದೆ ಅಂತ ಹೇಳಿ ನನ್ನ 2 ಮಾತನ್ನು ಮುಗಿಸ್ತೀನಿ. ಧನ್ಯವಾದ.